ನಮ್ಮ ಚಳ್ಳಕೆರೆ ನ್ಯೂಸ್ಗೆ ಸ್ವಾಗತ. ನಾನು ಜಯಶ್ರೀ. ಇಂದಿನ ಪ್ರಮುಖ ಸುದ್ದಿಗಳು. ಮಾಧ್ಯಮಕ್ಕೆ ಒಳಪಡದವರು ತಮ್ಮ ವಾಹನಗಳ ಮೇಲೆ ಪ್ರೆಸ್ ಎಂದು ಬರೆದುಕೊಂಡು ಸಂಚರಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ವತಿಯಿಂದ ಮನವಿ ಪತ್ರ. ಶಿಕ್ಷಣಕ್ಕೆ ಬಡತನ ಸಿರಿತನ ಎಂಬ ತಾರತಮ್ಯವಿಲ್ಲ ಎಂದ ಪಟ್ಟಣ ಪಂಚಾಯಿತಿ ಸದಸ್ಯ ಜೆಆರ್ ರವಿಕುಮಾರ್. ಚಳ್ಳಕೆರೆ ನಗರದ ಸಮೀಪ ಇರುವ ನಗರಂಗೆರೆ ಗ್ರಾಮದಲ್ಲಿ ಗಬ್ಬೆದ್ದು ನಾರುತ್ತಿರುವ ಕೆರೆಯ ನೀರು, ಮೀನುಗಳ ಮರಣ ಹೋಮ. ಕಾಂಚನ, ಅಧಿಕಾರ ಮತ್ತು ಕೀರ್ತಿ ಇವುಗಳೆಲ್ಲ ಮನುಷ್ಯನ ಬೆನ್ನಿಗೆ ಹತ್ತಿದ ಬೇತಾಳ ಎಂದ ಸಾಣೇಹಳ್ಳಿ ಶ್ರೀಗಳು. ಚಿತ್ರದುರ್ಗದ ಜೋಗಿಮಟ್ಟಿ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಶ್ರೀರಾಮದೇವರ ಒಡ್ಡಿನಲ್ಲಿ ಮೊಸಳೆಯೊಂದು ಪ್ರತ್ಯಕ್ಷ. ನನ್ನಿವಾಳ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಸರಿಯಿಲ್ಲದ ಕಾರಣ ಮನೆಗೆ ನುಗ್ಗಿದ ಚರಂಡಿ ನೀರು. ಒಂಟಿ ಮಹಿಳೆ ಮನೆಗೆ ನುಗ್ಗಿದ ಓರ್ವ ವ್ಯಕ್ತಿ, ಅಲ್ಲಿ ಆಗಿದ್ದೇ ಬೇರೆ. ಹೌದು, ಮಹಿಳೆ ಮೇಲೆ ಪ್ರೀತಿ ವ್ಯಾಮೋಹಕ್ಕೆ ಒಳಗಾದ ವ್ಯಕ್ತಿಯೊಬ್ಬ ಮಹಿಳೆ ಗಂಡನ ಸಾವಿಗೆ ಕಾರಣನಾಗಿದ್ದಾನೆ. ಚಳ್ಳಕೆರೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ರಾತ್ರಿ ಸಮಯದಲ್ಲಿ ವಿದ್ಯುತ್ ಅವಘಡ ಸಂಭವಿಸಿ ಇಡೀ ಕಚೇರಿ ಸುಟ್ಟು ಭಸ್ಮ. ಕೊಲೆ ಮಾಡಿರುವುದು ಅತ್ಯಂತ ಘೋರದ ಸಂಗತಿ ಎಂದ ರೇಣುಕಾಸ್ವಾಮಿ ಸಂಬಂಧಿ. ರೇಣುಕಾಸ್ವಾಮಿ ಓಡಾಡಲು ಬಳಸುತ್ತಿದ್ದ ದ್ವಿಚಕ್ರ ವಾಹನವು 2 ದಿನಗಳಿಂದ ಅನಾಥವಾಗಿ ನಿಂತಿದೆ. ಇಷ್ಟಾಗಿತ್ತು ಇವತ್ತಿನ ನಮ್ಮೂರ ಸುದ್ದಿ. ಪ್ರತಿದಿನ ಸ್ಥಳೀಯ ಸುದ್ದಿಗಾಗಿ ವೀಕ್ಷಿಸಿ 8 ಗಂಟೆಗೆ ನಮ್ಮ ಚಳ್ಳಕೆರೆ ಟಿವಿಯನ್ನು.